ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಐ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಹೋಗುವಂತ ಭಕ್ತಾದಿಗಳಿಗೆ ಮಸ್ಕಿ ಪಟ್ಟಣದಲ್ಲಿ ವಿವಿಧೆಡೆ ದಾಸೋಹದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ನಮ್ಮ ಜೊತೆಯಲ್ಲಿ ಶ್ರೀಶೈಲಕ್ಕೆ ಹೋಗುವಂತ ಪಾದಯಾತ್ರಿಗಳಿಗೆ ಮಾತಾಡ್ಸೋಣ, ಏನೆಲ್ಲ ಹೇಳ್ತಾರೆ ಕೇಳೋಣ. ಪ್ರತಿ ವರ್ಷ ಶ್ರೀಶೈಲ ಪಾದಯಾತ್ರಿಗಳನ್ನು ಮಸ್ಕಿ ಮುಖಾಂತರ ಅದು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ತಾ ಇರೋ ಭಕ್ತಾದಿಗಳಿಗೆ ಶ್ರೀಶೈಲ ಬ್ರಹ್ಮರಾಂಬ ಸೇವಾ ಸಮಿತಿ ಗೆಳೆಯರ ಬಳಗ ವತಿಯಿಂದ ನಾವು ವರ್ಷ ಕೂಡ ಅನ್ನ ಸಮರ್ಪಣೆ ಮತ್ತು ವೈದ್ಯಕೀಯ ಸೇವೆ ಕಾರ್ಯಕ್ರಮ ಮಾಡ್ತೀವಿ. 2ನೇ ವರ್ಷದ ಹೋದ ವರ್ಷ ಕೂಡ ಅನ್ನ ಸಮರ್ಪಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಮತ್ತು ವೈದ್ಯಕೀಯ ಉಚಿತ ಚಿಕಿತ್ಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಗೆಳೆಯರ ಬಳಗದ ವತಿಯಿಂದ. ಈ ವರ್ಷ ಕೂಡ ನಾವು ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಕ್ಕಂಥ ಸಾವಿರಾರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮತ್ತು ಏನೆಲ್ಲ ಮಾಡಿಸಿದ್ರೆ ಅಡುಗೆ ಸರ್, ಬೆಳಗ್ಗೆ ಒಗ್ಗರಣೆ ಮತ್ತು ಮೊಸರನ್ನು ಅದು ವ್ಯವಸ್ಥೆ ಮಾಡಿದ್ವಿ. ಈ ಮಧ್ಯಾಹ್ನದ ಹೊತ್ತು ಗೋಧಿಗೆ ಪಾಯಸ, ಅನ್ನ ಸಾಂಬಾರು, ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್. ಭಕ್ತಾದಿಗಳಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀವಿ? ಶ್ರೀಶೈಲ ಮಲಯ ಎಲ್ಲರನ್ನೂ ಸುಸಜ್ಜಿತವಾಗಿ ದರ್ಶನ ಆಗಲಿ, ಈ ಭಾಗತಕ್ಕಂಥ ಭಕ್ತಾದಿಗಳು ತಮ್ಮ ಆಸೆ ಮತ್ತು ಅವರ ಬೇಡಿಕೆಯನ್ನು ಮಲಯ ಈಡೇರಿಸಲಿ ಅಂತೇಳಿ ನಾವೊಂದು ಅರ್ಜುನ ದೇವರು ಎಲ್ಲರಿಗೂ ಆರೋಗ್ಯ ಆಶೀರ್ವಾದಿಸಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇವೆ.